ಹಾಯ್ ಎಲ್ರಿಗೂ ನಮಸ್ಕಾರ. ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ. ಇದು ಮಾಲ್ಪುರಿ ತುಂಬಾ ಚೆನ್ನಾಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಇದನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ, ಬನ್ನಿ ವಿಡಿಯೋ ನೋಡೋಣ. ಮಾಲ್ಪುರಿ ಮಾಡೋದಕ್ಕೆ 1 kg ಮೈದಾ ಹಿಟ್ಟು ತಗೊಂಡಿದ್ದೀನಿ, 1/4 kg ಸಕ್ಕರೆ, 1 ಬಟ್ಲು ಅಕ್ಕಿ ಹಿಟ್ಟು, 1/2 ಬೌಲು ಆಯಿಲ್. ಇದು ಕಲರ್, ಯಾವ ಕಲರ್ ಬೇಕಾದ್ರೂ ಕಲರ್ ಹಾಕೊಂಡ್ರೆ ಕಲರ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮಾಲ್ಪುರಿ, ಅದಕ್ಕೋಸ್ಕರ ಕಲರ್ ಯೂಸ್ ಮಾಡ್ತಾ ಇದೀವಿ. ಈಗ ಮೈದಾ ಹಿಟ್ಟಿಗೆ ಆಯಿಲ್ ಕಾಯಿಸಿ ಬಿಸಿ ಆಯಿಲ್ ಹಾಕಬೇಕು. ಸ್ವಲ್ಪ ಆಯಿಲ್, ಅದು ಸ್ಮೂತ್ ಆಗೋದಕ್ಕೆ ಕಲರ್ ಹಾಕು. ಕಲರು ಒಂದು ಚಿಟಕಿ ಅಷ್ಟು ಹಾಕಿದ್ರೆ ಸಾಕು. ಆಯಿಲ್ ತುಂಬಾ ಕಾದಿರೋದನ್ನ ಸ್ವಲ್ಪ ಹಾಕ್ಬೇಕು. ಈ ತರ ಪೌಡ್ರು ನೀಟಾಗಿ ಕಲ್ಸ್ಕೊಳೋ ತರ, ಸ್ಮೂತ್ ಆಗೋ ತರ ಆಯಿಲನ್ನ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ಬೇಕು. ಚೆನ್ನಾಗಿ ನಾದ್ಕೊಂಡು ಚಪಾತಿ ಹಿಟ್ಟಿಗೆ ಕಲ್ಸ್ಕೊಳ್ಳೋಣ. ಮಾಲ್ಪುರಿ ರೆಡಿ ಆಗಿದೆ. ಎಣ್ಣೆಯಲ್ಲೆಲ್ಲ ಉಳ್ಕೊಂಡಿದೀವಿ. ಇದನ್ನ 1 ತಾಸು ತನ ಆರೋದಕ್ಕೆ ಬಿಡಬೇಕು. ಆರಿದ್ಮೇಲೆ ಪಾಕ ಕಾಸ್ಕೊಳ್ಳೋಣ. ಈ ತರ ತಟ್ಟಿಗೆ ಹಾಕಿದ್ರೆ ಈ ತರ ಬಿಡಿ ಬಿಡಿಯಾಗಿ ಕಾಣಿಸ್ಬೇಕು. ಅದು ಸಕ್ಕರೆನ ಇಷ್ಟು ಬಂದ್ರೆ ಸಾಕು. ಪಾಕ ತೀರಾ ದಾರ ಬರೋದು ಬೇಡ.
ಮೀಡಿಯಮ್ ಇದ್ದರೆ ಸಾಕು ಪಾಕ, ಸ್ವಲ್ಪ ಇದ್ರೆ ಸಾಕು. ಆಫ್ ಮಾಡ್ಕೊಂಡು ಇಳಿಸ್ಕೊಂಡು ನೋಡಿ ವೀಕ್ಷಕರೇ, ಮಾಲ್ಪುರಿ ರೆಡಿ ಆಗಿದೆ. ಮಾಲ್ಪುರಿ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಜಾಸ್ತಿ ಸಕ್ಕರೆನೂ ತಗೊಳ್ಳೋದಿಲ್ಲ, ಸ್ವೀಟಿಯಾಗಿರುತ್ತೆ, ಗರಿ ಗರಿಯಾಗಿರುತ್ತೆ, ಸ್ಪೆಷಲ್ ಸ್ವೀಟ್ ಆಗಿರುತ್ತೆ. ಇದು ಹಬ್ಬದಲ್ಲಿ ಫಂಕ್ಷನ್ಗಳಲ್ಲಿ ಮಾಡಿ ಈ ಥರ ಇಟ್ಕೊಂಡು ಸ್ಪೆಷಲಾಗಿ ಹಬ್ಬಗಳನ್ನು ಆಚರಿಸ್ಕೋಬೋದು. ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಇದ್ದರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.